ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವಿಡಿಯೋ ಬಿಟ್ಟಿದ್ದಾಯಿತು, ನೀವು ವಿಡಿಯೋ ಕ್ಲಿಕ್ ಮಾಡಿದ್ದಾಯಿತು. ಇಂದೆಂತಕ್ಕೆ ತಡ, ಲೆಟ್ಸ್ ಸ್ಟಾರ್ಟ್ ಚಾನಲ್. ಇವತ್ತಿನ ವಿಷಯ ಬಂದು ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದರೆ ಸ್ವಯಂ ನಿಯಂತ್ರಿತ ನಡವಳಿಕೆ, ಸೆಲ್ಫ್ ಕಂಟ್ರೋಲ್ ಬಿಹೇವಿಯರ್. ನಾವು ಮಳೆಯಲ್ಲಿ ನೆನೆಯಬಾರದು ಅಂತ ಛತ್ರಿ ಅನ್ನೋ ವಸ್ತುವನ್ನು ತಲೆ ಮೇಲೆ ಹಿಡಿದುಕೊಳ್ಳುತ್ತೇವೆ. ನಾವು ಬರೀ ತಲೆ ಮೇಲೆ ಅಷ್ಟೇ ಹಿಡಿದುಕೊಂಡರೂ ನಮಗೆ ಛತ್ರಿಯಿಂದ ಪೂರ್ತಿ ಬಾಡಿನೇ ರಕ್ಷಣೆಯಾಗುತ್ತದೆ. ಇದು ನಿಜ. ಇದೇ ರೀತಿ ಡಿಸಿಪ್ಲಿನ್ ನಮ್ಮ ಜೀವದಲ್ಲಿದ್ದರೆ ಎಂದರೆ ಹೃದಯದಲ್ಲಿದ್ದರೆ ನಮ್ಮ ಪೂರ್ತಿ ಜೀವನ ಸಂತೋಷಮಯವಾಗುತ್ತದೆ. ನೀವು ಡಿಸಿಪ್ಲಿನ್ ಆಗಿ ಮಾತಾಡಿದರೆ ಒಳ್ಳೆ ಕ್ಯಾರೆಕ್ಟರ್ ಇದೆ, ಚೆನ್ನಾಗಿ ಮಾತನಾಡುತ್ತಾನೆ ಅಂತಾರೆ. ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿದರೆ ಕೆಲಸ ಪೂರ್ತಿಯಾಗಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾನೆ ಅಂತಾರೆ. ಡಿಸಿಪ್ಲಿನಿಂದ ಓದಿದರೆ ಒಳ್ಳೆ ಮಾರ್ಕ್ಸ್ ತಗೊಬೋದು, ಒಳ್ಳೆ ರ್ಯಾಂಕನ್ನು ಪಡ್ಕೋಬೋದು. ನಮ್ಮ ಹ್ಯಾಂಡ್ ರೈಟಿಂಗ್ ಡಿಸಿಪ್ಲಿನ್ ಆಗಿ ಇದ್ದರೆ ಹ್ಯಾಂಡ್ ರೈಟಿಂಗ್ ತುಂಬ ಸ್ಪಷ್ಟವಾಗಿ ಮತ್ತು ಚೆನ್ನಾಗಿ ಇದೆ ಅನ್ನೋ ಮಾತನ್ನು ನೀವು ಕಿವಿಯಾರೆ ಕೇಳಿಸ್ಕೊಳ್ತೀರಿ. ನೀವು ಮಾಡೋ ಒಳ್ಳೆ ಕೆಲಸಗಳನ್ನು ಡಿಸಿಪ್ಲಿನಿಂದ ಮಾಡಿದರೆ ಒಳ್ಳೆ ರಿಸಲ್ಟ್ ನಿಮ್ಮದಾಗುತ್ತದೆ. ಡಿಸಿಪ್ಲಿನ್ ಮನುಷ್ಯ ಗುಣ ಲಕ್ಷಣ ಏನೇನು ಅಂದರೆ ಅವರು ಹಿಡಿದ ಕೆಲಸವನ್ನು ಎಷ್ಟೇ ಕಷ್ಟ ಆದರೂ ಮುಗಿಸೋ ತನಕ ಬೇರೆ ಕೆಲಸಕ್ಕೆ ಕೈ ಹಾಕೋದೇ ಇಲ್ಲ. ಮೊದಲನೆಯದು ಇದು. ಎರಡನೆಯದು, ಅವರು ಯೂಶುವಲಿ ಕಡಿಮೆ ಮಾತನಾಡುತ್ತಾರೆ. ಅವರು ಮಾತನಾಡಬೇಕಾದರೆ ಪಾಯಿಂಟ್ ವೈಸ್ ಕರೆಕ್ಟಾಗಿ ಮಾತನಾಡುತ್ತಾರೆ. ಅವರು ಯಾವಾಗಲೂ ಪಾಸಿಟಿವ್ ಆಗಿ ಯೋಚಿಸುತ್ತಾರೆ. ಅವರು ಬೇರೆಯವರ ಮಾತಿಗೆ ಜಾಸ್ತಿ ತಲೆ ಕೆಡಿಸ್ಕೊಳೋದಿಲ್ಲ. ಅವರಿಗೆ ಎಲ್ಲವನ್ನು ಒಬ್ಬರೇ ಸಂಭಾಳಿಸುವ ಸಾಮರ್ಥ್ಯವಿದೆ. ಅವರು ಜವಾಬ್ದಾರಿ ತಗೊಳೋದಕ್ಕೆ ಹೆದರೋದಿಲ್ಲ. ಅವರು ಎಮೋಷನ್ಸ್ನ ಬೇರೆಯವರ ಮುಂದೆ ತೋರಿಸಿಕೊಳ್ಳೋಕೆ ಇಷ್ಟಪಡುವುದೇ ಇಲ್ಲ. ಅವರು ಎಲ್ಲ ವಸ್ತು ಪ್ರತಿ ಜೀವಿಗೂ ರೆಸ್ಪೆಕ್ಟ್ ಕೊಡುತ್ತಾರೆ. ಅವರಿಗೆ ಕೋಪ ಜಾಸ್ತಿ ಬರೋದಿಲ್ಲ. ಪ್ರತಿ ಕೆಲಸ ಕಾಮಾಗಿ ಮುಗಿಸುತ್ತಾರೆ. ಅವರು ತಮ್ಮ ಕೆಲಸವನ್ನು ಹಾನೆಸ್ಟ್ ಆಗಿ ತಮ್ಮನ್ನು ತಾವು ಖುಷಿಪಡಿಸಿಕೊಂಡು ಶ್ರಮದಿಂದ ಮಾಡುತ್ತಾರೆ. ಅವರಿಗೆ ಸೆಲ್ಫ್ ಕಂಟ್ರೋಲ್, ವಿಲ್ ಪವರ್ ಜಾಸ್ತಿ ಇರುತ್ತೆ. ಅವರು ಮಾಡೋ ಕೆಲಸ ಇಷ್ಟಪಟ್ಟು ಮಾಡುತ್ತಾರೆ. ಅವರು ಯಾವತ್ತೂ ಬೇರೆಯವರಿಗೆ ಅವರನ್ನು ಸೇರಿಸಿ ಕಂಪೇರ್ ಮಾಡೋದೇ ಇಲ್ಲ. ಅವರಿಗೆ ಇಷ್ಟನೂ ಆಗೋದಿಲ್ಲ, ಅದರಿಂದ ಅವರಿಗೆ ಏನು ಸಿಗೋದೂ ಇಲ್ಲ. ಅವರು ಈಗಿರೋ ವಸ್ತುವನ್ನು ಡೆವಲಪ್ ಮಾಡೋಕೆ ಅಂತ ಯೋಚಿಸ್ತಾ ಇರ್ತಾರೆ. ವೇಸ್ಟ್ ಆಗುವಂತೂ ಸುಮ್ಮನೆ ಕುತ್ಕೊಳೋದೇ ಇಲ್ಲ, ಏನಾದರೂ ಒಂದು ಯೋಚಿಸ್ತಾನೆ ಇರ್ತಾರೆ. ಅವರಿಗೆ ಹೇಗೆ ಟೈಮ್ ಬ್ಯಾಲೆನ್ಸ್ ಮಾಡೋದು ಅಂತಾನೂ ಗೊತ್ತು. ಅವರು ಡೈಲಿ ರೋಟೀನ್ಗೆ ಸ್ಟಿಕ್ ಆಗಿಬಿಟ್ಟಿರ್ತಾರೆ, ಅದನ್ನೇ ಪಾಲಿಸ್ತಾರೆ. ಇನ್ನೂ ತುಂಬ ಇದೆ. ನೀವು ಮಾಡೋ ಪ್ರತಿ ಕೆಲಸವನ್ನು ಪ್ರೀತಿಯಿಂದ ಗೌರವದಿಂದ ಮಾಡಿ. ನಿಮಗೆ 2 ಥರ ಮೈಂಡ್ಸೆಟ್ ಇರುತ್ತೆ. ಒಂದು, ಅವರನ್ನು ಸೋಲಿಸಬೇಕು ಅಂತ. ಇನ್ನೊಂದು, ನಾನು ಗೆಲ್ಲಬೇಕು ಅಂತ. ಇವಾಗ ಹೇಳಿರೋದ್ರಲ್ಲಿ 2ನೇ ಥರ ಯೋಚನೆ ಮಾಡಿ. ಇದು ಪಾಸಿಟಿವ್ ಥಿಂಕಿಂಗ್. ಇನ್ನೊಬ್ಬರನ್ನು ಸೋಲಿಸಬೇಕು ಅಂತ ಗೆಲ್ಲೋದು ನಿಜವಾದ ಗೆಲುವಲ್ಲ. ನೀನು ಗೆಲ್ಲಬೇಕು ಅಂತ ಗೆಲ್ಲೋದು ನಿನ್ನ ನಿಜವಾದ ಗೆಲುವು. ಕೊನೆಯದಾಗಿ ನೀವು ಮಾಡೋ ಪ್ರತಿ ಕೆಲಸ ಡಿಸಿಪ್ಲಿನಿಂದ ಮಾಡಿ ಅಂತ ಹೇಳುತ್ತೇನೆ. ಇಲ್ಲಿಗೆ ವಿಡಿಯೋ ಮುಗಿಸುತ್ತೇನೆ. ಇಷ್ಟವಾದಲ್ಲಿ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಂದರೆ ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ನಮಸ್ತೆಗಳು.